ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಜಡೆ ಹೆಣೆಯುವುದು ಎಂದರೆ ಕೂದಲು ಅಥವಾ ಇತರ ವಸ್ತುಗಳ ಎಳೆಗಳನ್ನು ನೇಯ್ಗೆಯಂತೆ ಹೆಣೆಯುವ ಪ್ರಕ್ರಿಯೆ. ಹೇರ್ ಬ್ರೇಡ್ಗಳಲ್ಲಿ ಹಲವಾರು ವಿಧಗಳಿವೆ. ಪ್ರತಿಯೊಂದೂ ತನ್ನದೇ ಆದ ವಿಭಿನ್ನ ಶೈಲಿ ಹಾಗೂ ಕಾರ್ಯವಿಧಾನವನ್ನು ಹೊಂದಿದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ಇವುಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಅಂಡರ್ ಬ್ರೇಡ್ ಮಾಡುವುದು, ಓವರ್ ಬ್ರೇಡ್ ಮಾಡುವುದು, 5 ಕಾಲಿನ ಬ್ರೇಡನ್ನು ಮಾಡುವುದು ಮತ್ತು ಡಬಲ್ ಡಚ್ ಬ್ರೇಡ್ ಅಪ್ಡೋವನ್ನು ಮಾಡುವುದು. ಸಾಮಾನ್ಯವಾಗಿ ಹೆಣೆಯುವ ಕಾರ್ಯವಿಧಾನಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ನೋಡೋಣ. ನಿಮಗೆ ಈ ಕೆಳಗಿನ ಉಪಕರಣಗಳು ಮತ್ತು ಸಾಮಗ್ರಿಗಳು ಬೇಕಾಗುತ್ತವೆ: ಬಾಚಣಿಗೆ, ಬ್ರಷ್, ಹೇರ್ ಕ್ಲಿಪ್ಸ್, ಹೇರ್ ಬ್ಯಾಂಡ್, ಕೂದಲು ಪರಿಕರಗಳು, ಹೇರ್ ಜೆಲ್ ಅಥವಾ ವ್ಯಾಕ್ಸ್ ಮತ್ತು ಸೀರಮ್. ಸೋಂಕನ್ನು ತಡೆಗಟ್ಟಲು ಎಲ್ಲಾ ಉಪಕರಣಗಳು ಚೆನ್ನಾಗಿ ಸ್ಟೆರಿಲೈಸ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯಿರಿ. ಈಗ ಅಂಡರ್ ಬ್ರೇಡ್ ಮಾಡುವ ಕಾರ್ಯವಿಧಾನವನ್ನು ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ಸಿದ್ಧತೆಗೊಳಿಸುವುದು, ಹಂತ 2 ಕೂದಲನ್ನು ಬ್ರಷ್ ಮಾಡುವುದು, ಹಂತ 3 ಕೂದಲನ್ನು 3 ಭಾಗಗಳಾಗಿ ವಿಂಗಡಿಸಿ, ಹಂತ 4 ಹೆಣೆಯಿರಿ ಮತ್ತು ಹಂತ 5 ಜಡೆಯನ್ನು ಭದ್ರಗೊಳಿಸಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಸ್ವಚ್ಛ ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕೂದಲಿಗೆ ಹಿಡಿತವನ್ನು ಸೇರಿಸಲು ಮತ್ತು ಹಿಡಿದಿಡಲು ನೀವು ಮೂಸ್, ಸೀರಮ್ ಅಥವಾ ಟೆಕ್ಸ್ಚರೈಸಿಂಗ್ ಸ್ಪ್ರೇನಂತಹ ಕೆಲವು ಕೂದಲಿನ ಉತ್ಪನ್ನವನ್ನು ಅನ್ವಯಿಸಬಹುದು. ಗ್ರಾಹಕರ ಕೂದಲನ್ನು ಸಿಕ್ಕು ಬಿಡಿಸಿ ಬ್ರಷ್ ಮಾಡಿ ಅದು ನಯವಾಗಿ ಗಂಟುಗಳಿಂದ ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಜಡೆಯನ್ನು ಎಲ್ಲಿ ಪ್ರಾರಂಭಿಸಲು ಬಯಸುತ್ತೀರಿ ಎಂಬುದನ್ನು ನಿರ್ಧರಿಸಿ. ಇದು ತಲೆಯ ಮೇಲ್ಭಾಗದಲ್ಲಿ, ಬದಿಯಲ್ಲಿ ಅಥವಾ ಬೇಕಾದ ಜಾಗದಲ್ಲಿ ಇರಬಹುದು. ಗ್ರಾಹಕರ ಕೂದಲನ್ನು 3 ಸಮಾನ ವಿಭಾಗಗಳಾಗಿ ವಿಂಗಡಿಸಿ: ಎಡ, ಮಧ್ಯ ಮತ್ತು ಬಲ. ಎಡಭಾಗವನ್ನು ಎಡಗೈಯಲ್ಲಿ, ಬಲಭಾಗವನ್ನು ಬಲಗೈಯಲ್ಲಿ ಮತ್ತು ಮಧ್ಯಭಾಗವನ್ನು ಬಲಗೈಯಲ್ಲಿ ಹಿಡಿದುಕೊಳ್ಳಿ. ಬಲಭಾಗವನ್ನು ತೆಗೆದುಕೊಂಡು ಅದನ್ನು ಮಧ್ಯದ ವಿಭಾಗದಲ್ಲಿ ದಾಟಿಸಿ ಅವುಗಳ ಸ್ಥಾನಗಳನ್ನು ವಿನಿಮಯ ಮಾಡಿಕೊಳ್ಳಿ. ಹಾಗೆ ಮಾಡುವುದರಿಂದ ಬಲ ವಿಭಾಗವು ಈಗ ಮಧ್ಯಮ ವಿಭಾಗದ ಪಾತ್ರವನ್ನು ವಹಿಸುತ್ತದೆ. ಮಧ್ಯಮ ವಿಭಾಗದ ಮೇಲೆ ಎಡಭಾಗವನ್ನು ದಾಟಿಸಿ. ಎಡ ವಿಭಾಗವು ಈಗ ಮಧ್ಯಮ ವಿಭಾಗವಾಗುತ್ತದೆ. ಜಡೆಯನ್ನು ಮುಂದುವರಿಸಲು ಈ ಪರ್ಯಾಯ ಕ್ರಾಸಿಂಗ್ ಚಲನೆಗಳನ್ನು ಪುನರಾವರ್ತಿಸಿ. ಬಲ ವಿಭಾಗವನ್ನು ತೆಗೆದುಕೊಳ್ಳಿ, ಮಧ್ಯದ ವಿಭಾಗದ ಮೇಲೆ ದಾಟಿ. ತದನಂತರ ಎಡಭಾಗವನ್ನು ತೆಗೆದುಕೊಳ್ಳಿ, ಮಧ್ಯದ ವಿಭಾಗದ ಮೇಲೆ ದಾಟಿ. ನೀವು ಕೂದಲಿನ ತುದಿಯನ್ನು ತಲುಪುವವರೆಗೆ ಬಲ ಮತ್ತು ಎಡ ವಿಭಾಗಗಳ ನಡುವೆ ಬದಲಾಯಿಸುವುದನ್ನು ಮುಂದುವರಿಸಿ. ಬ್ರೇಡಿಂಗ್ ಪ್ರಕ್ರಿಯೆಯ ಉದ್ದಕ್ಕೂ ವಿಭಾಗಗಳನ್ನು ಸಾಧ್ಯವಾದಷ್ಟು ಸಮಾನವಾಗಿ ಇಟ್ಟುಕೊಳ್ಳುವುದು ಮುಖ್ಯ. ಸಮತೋಲಿತ ಮತ್ತು ಅಚ್ಚುಕಟ್ಟಾಗಿ ಕಾಣುವಂತೆ ಖಾತ್ರಿಪಡಿಸುತ್ತದೆ. ನೀವು ಜಡೆಯ ಅಂತ್ಯವನ್ನು ತಲುಪಿದ ನಂತರ ಅದನ್ನು ಹೇರ್ ಟೈ ಅಥವಾ ಎಲಾಸ್ಟಿಕ್ ಬ್ಯಾಂಡ್ನಿಂದ ಭದ್ರಪಡಿಸಿ. ಇದು ಜಡೆಯನ್ನು ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಜಡೆಯನ್ನು ಸ್ವಲ್ಪ ಸಡಿಲಗೊಳಿಸಲು ಮತ್ತು ಹೆಚ್ಚಿನ ಪರಿಮಾಣವನ್ನು ರಚಿಸಲು ನೀವು ಹೊರ ಅಂಚುಗಳನ್ನು ನಿಧಾನವಾಗಿ ಎಳೆಯಬಹುದು. ಇದನ್ನು ಪ್ಯಾನ್ ಕೇಕಿಂಗ್ ಬ್ರೇಡ್ ಎನ್ನುತ್ತಾರೆ. ನೀವು ಜಡೆಗೆ ಕೆಲವು ಅಲಂಕಾರಿಕ ವಸ್ತುಗಳನ್ನು ಸೇರಿಸಬಹುದು. ಅಷ್ಟೇ, ನೀವು ಸರಳವಾದ ಅಂಡರ್ ಬ್ರೇಡ್ ಅನ್ನು ರಚಿಸಿದ್ದೀರಿ. ಈಗ ಓವರ್ ಬ್ರೇಡ್ ಕಾರ್ಯವಿಧಾನವನ್ನು ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ಸಿದ್ಧತೆಗೊಳಿಸಿ, ಹಂತ 2 ಕೂದಲನ್ನು ಬ್ರಷ್ ಮಾಡಿ, ಹಂತ 3 ಕೂದಲನ್ನು 3 ಭಾಗಗಳಾಗಿ ವಿಂಗಡಿಸಿ, ಹಂತ 4 ಹೆಣೆಯಿರಿ ಮತ್ತು ಹಂತ 5 ಜಡೆಯನ್ನು ಭದ್ರಗೊಳಿಸಿ. ಸ್ವಚ್ಛ ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕೂದಲಿಗೆ ಹಿಡಿತವನ್ನು ಸೇರಿಸಲು ಮತ್ತು ಹಿಡಿದಿಡಲು ನೀವು ಮೂಸ್, ಸೀರಮ್ ಅಥವಾ ಟೆಕ್ಸ್ಚರೈಸಿಂಗ್ ಸ್ಪ್ರೇನಂತಹ ಕೆಲವು ಕೂದಲಿನ ಉತ್ಪನ್ನಗಳನ್ನು ಬಳಸಬಹುದು. ಯಾವುದೇ ಗಂಟುಗಳು ಅಥವಾ ಸಿಕ್ಕುಗಳನ್ನು ತೆಗೆದುಹಾಕಲು ಕೂದಲನ್ನು ಬಾಚಿರಿ ಅಥವಾ ಬ್ರಷ್ ಮಾಡಿ. ನೀವು ಜಡೆಯನ್ನು ಎಲ್ಲಿ ಪ್ರಾರಂಭಿಸಲು ಬಯಸುತ್ತೀರಿ ಎಂದು ನಿರ್ಧರಿಸಿ. ಇದು ತಲೆಯ ಮೇಲ್ಭಾಗದಲ್ಲಿ,
ಬದಿಯಲ್ಲಿ ಅಥವಾ ಯಾವುದೇ ಬೇಕಾದ ಜಾಗದಲ್ಲಿ ಆಗಿರಬಹುದು. ಕೂದಲನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸಿ. ಎಡ, ಮಧ್ಯ ಮತ್ತು ಬಲ. ಎಡ ಭಾಗವನ್ನು ಮತ್ತು ಮಧ್ಯದ ಭಾಗವನ್ನು ಎಡಗೈಯಿಂದ ಹಿಡಿದುಕೊಳ್ಳಿ, ಬಲಭಾಗವನ್ನು ಬಲಗೈಯಿಂದ ಹಿಡಿದುಕೊಳ್ಳಿ. ಬಲ ವಿಭಾಗವನ್ನು ಮಧ್ಯದ ವಿಭಾಗದ ಮೇಲೆ ಇರಿಸಿ. ಈಗ ಬಲ ವಿಭಾಗವು ಹೊಸ ಮಧ್ಯಮದ ವಿಭಾಗವಾಗುತ್ತದೆ. ಮುಂದೆ ನೀವು ಬಲ ವಿಭಾಗದಲ್ಲಿ ಮಾಡಿದಂತೆಯೇ ಎಡ ವಿಭಾಗವನ್ನು ತೆಗೆದುಕೊಂಡು ಅದನ್ನು ಮಧ್ಯದ ವಿಭಾಗದ ಅಡಿಯಲ್ಲಿ ಇರಿಸಿ. ಎಡ ವಿಭಾಗವು ಈಗ ಹೊಸ ಮಧ್ಯಮ ವಿಭಾಗವಾಗಿದೆ. ಹಿಂದಿನ ಹಂತಗಳನ್ನು ಪುನರಾವರ್ತಿಸಿ ಬಲ ಮತ್ತು ಎಡ ವಿಭಾಗಗಳ ನಡುವೆ ಪರ್ಯಾಯವಾಗಿ ಪ್ರತಿ ಬಾರಿ ನೀವು ಮಧ್ಯದ ಮೇಲೆ ವಿಭಾಗವನ್ನು ಹಾದು ಹೋದಾಗ ಅದು ಹೊಸ ಮಧ್ಯಮ ವಿಭಾಗವಾಗುತ್ತದೆ. ಈ ರೀತಿಯಲ್ಲಿ ಹೆಣೆಯುವುದನ್ನು ಮುಂದುವರಿಸಿ. ನೀವು ಹೆಣೆಯುತ್ತಿರುವಾಗ ಪ್ರತಿ ಬದಿಯಿಂದ ಕೂದಲನ್ನು ಸೇರಿಸಿ. ಎಡಭಾಗದಿಂದ ಕೂದಲಿನ ಒಂದು ಸಣ್ಣ ಭಾಗವನ್ನು ಒಟ್ಟುಗೂಡಿಸಿ ಮಧ್ಯದ ವಿಭಾಗದ ಅಡಿಯಲ್ಲಿ ಹಾದು ಹೋಗಿರಿ ಮತ್ತು ಅದನ್ನು ಬಲಭಾಗದೊಂದಿಗೆ ಸಂಯೋಜಿಸಿ. ನಂತರ ಬಲಭಾಗದಿಂದ ಒಂದು ಸಣ್ಣ ವಿಭಾಗವನ್ನು ಒಟ್ಟುಗೂಡಿಸಿ ಮಧ್ಯದ ಅಡಿಯಲ್ಲಿ ಹಾದು ಹೋಗಿರಿ ಮತ್ತು ಅದನ್ನು ಎಡಭಾಗದೊಂದಿಗೆ ಸಂಯೋಜಿಸಿ. ನೀವು ಕೂದಲಿನ ತುದಿಯನ್ನು ತಲುಪುವವರೆಗೆ ಹೆಣೆಯಿರಿ. ನೀಟಾದ ಮತ್ತು ಸಮನಾದ ಜಡೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ವಿಭಾಗದಲ್ಲಿ ಸಮಾನ ಒತ್ತಡವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಕೊನೆಯಲ್ಲಿ ಕೂದಲಿನ ಟೈ ಅಥವಾ ಎಲಾಸ್ಟಿಕ್ ಬ್ಯಾಂಡ್ನೊಂದಿಗೆ ಜಡೆಯನ್ನು ಸುರಕ್ಷಿತಗೊಳಿಸಿ. ಜಡೆ ಪೂರ್ಣವಾಗಿ ಮತ್ತು ಹೆಚ್ಚು ದೊಡ್ಡದಾಗಿ ಕಾಣುವಂತೆ ಮಾಡಲು ಜಡೆಯ ಅಂಚುಗಳನ್ನು ನಿಧಾನವಾಗಿ ಎಳೆಯಿರಿ. ಕೆಳಗಿನಿಂದ ಪ್ರಾರಂಭಿಸಿ ಮೇಲಿನವರೆಗೂ ಮಾಡಿ. ವೈಯಕ್ತಿಕ ಟಚ್ ಸೇರಿಸಲು ನೀವು ರಿಬ್ಬನ್ಗಳು, ಹೂಗಳು ಅಥವಾ ಇತರ ಅಲಂಕಾರಿಕ ಕೂದಲಿನ ಪರಿಕರಗಳೊಂದಿಗೆ ಜಡೆಯನ್ನು ಅಲಂಕರಿಸಬಹುದು. ನೆನಪಿಡಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅಭ್ಯಾಸವು ಪರಿಪೂರ್ಣತೆಯನ್ನು ಆಗಿಸುತ್ತದೆ. ಓವರ್ ಬ್ರೇಡ್ ತಂತ್ರವನ್ನು ಕರಗತಗೊಳಿಸಿಕೊಳ್ಳಲು ಕೆಲವು ಪ್ರಯತ್ನಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ನೀವು ಬಯಸಿದ ಫಲಿತಾಂಶವನ್ನು ಸಾಧಿಸುವವರೆಗೆ ಪ್ರಯತ್ನಿಸುತ್ತೀರಿ. ಈಗ 5 ಸ್ಟ್ರ್ಯಾಂಡ್ ಬ್ರೇಡ್ನ ಕಾರ್ಯವಿಧಾನವನ್ನು ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ಸಿದ್ಧತೆಗೊಳಿಸಿ. ಹಂತ 2 ಕೂದಲನ್ನು ಬ್ರಷ್ ಮಾಡಿ. ಹಂತ 3 ಕೂದಲನ್ನು 3 ಭಾಗಗಳಾಗಿ ವಿಂಗಡಿಸಿ. ಹಂತ 4 ಹೆಣೆಯಿರಿ ಮತ್ತು ಹಂತ 5 ಜಡೆಯನ್ನು ಭದ್ರಗೊಳಿಸಿ. ಈಗ ಈ ಹಂತಗಳನ್ನು ವಿವರವಾಗಿ ನೋಡೋಣ. ಸ್ವಚ್ಛ ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕೂದಲಿಗೆ ಹಿಡಿತವನ್ನು ಸೇರಿಸಲು ಮತ್ತು ಹಿಡಿದಿಡಲು ನೀವು ಮೂಸ್ ಸೀರಮ್ ಅಥವಾ ಟೆಕ್ಸ್ಚರೈಸಿಂಗ್ ಸ್ಪ್ರೇನಂತಹ ಕೆಲವು ಕೂದಲಿನ ಉತ್ಪನ್ನವನ್ನು ಹಚ್ಚಬಹುದು. ಸಿಕ್ಕುಗಳನ್ನು ತೆಗೆದುಹಾಕಿ ನಯವಾದ ಆರಂಭವನ್ನು ಖಚಿತಪಡಿಸಿಕೊಳ್ಳಲು ಕೂದಲನ್ನು ಚೆನ್ನಾಗಿ ಬ್ರಷ್ ಮಾಡಿ ಅಥವಾ ಬಾಚಿಕೊಳ್ಳಿ. ಕೂದಲನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸಿ. ಕೂದಲನ್ನು ಮಧ್ಯದಲ್ಲಿ ಬೈತಲೆ ತೆಗೆದು ಪ್ರತಿ ಬದಿಯನ್ನು 2 ಭಾಗಗಳಾಗಿ ವಿಭಜಿಸುವ ಮೂಲಕ ನೀವು ಅದನ್ನು ಮಾಡಬಹುದು. ನಿಮ್ಮ ಹೆಬ್ಬೆರಳು ಮತ್ತು ಬೆರಳುಗಳಿಂದ ಕೂದಲಿನ ಭಾಗಗಳನ್ನು ನಿಮ್ಮ ಕೈಯಲ್ಲಿ ಆರಾಮವಾಗಿ ಹೆಣೆಯುವ ಸ್ಥಾನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹೊರಗಿನ ಬಲ ವಿಭಾಗದಿಂದ ಪ್ರಾರಂಭಿಸಿ. ವಿಭಾಗ 1 ಅದನ್ನು ವಿಭಾಗ 2ರ ಮೇಲೆ ಹಾದು ಹೋಗಿರಿ, ನಂತರ 3ರ ಅಡಿಯಲ್ಲಿ. ಈಗ ಹೊರಗಿನ ಎಡ ವಿಭಾಗವನ್ನು ವಿಭಾಗ 5 ತೆಗೆದುಕೊಂಡು ಅದನ್ನು ವಿಭಾಗ 4ರ ಮೇಲೆ ಹಾದು ಹೋಗಿರಿ, ನಂತರ ವಿಭಾಗ 3ರ ಅಡಿಯಲ್ಲಿ. ನೀವು ಈಗ ಮಧ್ಯದಲ್ಲಿ 3 ವಿಭಾಗಗಳನ್ನು ಹೊಂದಿರಬೇಕು. ವಿಭಾಗ 3, ವಿಭಾಗ 4 ಮತ್ತು ವಿಭಾಗ 5. ಈ ವಿಭಾಗಗಳನ್ನು ನಿಮ್ಮ ಕೈಯಿಂದ ದೃಢವಾಗಿ ಹಿಡಿದುಕೊಳ್ಳಿ. ಹೊರಗಿನ ಬಲ ವಿಭಾಗವನ್ನು ವಿಭಾಗ 2 ತೆಗೆದುಕೊಂಡು ಅದನ್ನು ವಿಭಾಗ 3ರ ಮೇಲೆ ಹಾದು ಹೋಗಿರಿ, ನಂತರ ವಿಭಾಗ 4ರ ಅಡಿಯಲ್ಲಿ. ಕಡೆಗೆ ಹೊರಗಿನ ಎಡ ವಿಭಾಗವನ್ನು ವಿಭಾಗ 1 ತೆಗೆದುಕೊಂಡು ಅದನ್ನು ವಿಭಾಗ 3ರ ಮೇಲೆ ಹಾದು ಹೋಗಿರಿ, ನಂತರ ವಿಭಾಗ 2ರ ಅಡಿಯಲ್ಲಿ. ನೀವು ಕೂದಲಿನ ಅಂತ್ಯವನ್ನು ತಲುಪುವವರೆಗೆ ಹಿಂದಿನ ಹಂತಗಳನ್ನು ಪುನರಾವರ್ತಿಸಿ. ಹೊರಗಿನ ಬಲ ಮತ್ತು ಎಡಭಾಗಗಳಿಂದ ಪ್ರಾರಂಭಿಸಿ. ಜಡೆ ಬಿಚ್ಚಿಕೊಳ್ಳುವುದನ್ನು ತಡೆಯಲು ಕೂದಲಿನ ಎಲಾಸ್ಟಿಕ್ ಅಥವಾ ರಿಬ್ಬನ್ನೊಂದಿಗೆ ಜಡೆಯನ್ನು ಸುರಕ್ಷಿತಗೊಳಿಸಿ. ವಿವಿಧ ಪರಿಕರಗಳನ್ನು ಸೇರಿಸುವ ಮೂಲಕ ನೀವು ಜಡೆಯ ಅಂದವನ್ನು ಹೆಚ್ಚಿಸಬಹುದು. 5 ಎಳೆಗಳನ್ನು ಹೊಂದಿರುವ ಹೆಣೆಯುವಿಕೆ ಕರಗತವಾಗಲು ಸ್ವಲ್ಪ ಅಭ್ಯಾಸ ಹಿಡಿಯಬಹುದು. ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಮೊದಲ ಕೆಲವು ಬಾರಿ ಅದು ಸರಿಯಾಗಿ ಬರದಿದ್ದರೆ ನಿರುತ್ಸಾಹಗೊಳ್ಳಬೇಡಿ. ತಾಳ್ಮೆ ಮತ್ತು ಅಭ್ಯಾಸದೊಂದಿಗೆ ನೀವು ಸುಂದರವಾದ 5 ಎಳೆಗಳ ಜಡೆಯನ್ನು ರಚಿಸಲು ಸಾಧ್ಯವಾಗುತ್ತದೆ.
ಡಬಲ್ ಡಚ್ ಅಪ್ಡೋ ಬ್ರೇಡ್ನ ಕಾರ್ಯವಿಧಾನವನ್ನು ಈಗ ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ಸಿದ್ಧತೆಗೊಳಿಸಿ, ಹಂತ 2 ಕೂದಲನ್ನು ಬ್ರಷ್ ಮಾಡಿ, ಹಂತ 3 ಕೂದಲನ್ನು 3 ಭಾಗಗಳಾಗಿ ವಿಂಗಡಿಸಿ, ಹಂತ 4 ಹೆಣೆಯಿರಿ ಮತ್ತು ಹಂತ 5 ಜಡೆಯನ್ನು ಭದ್ರಗೊಳಿಸಿ. ಈಗ ಈ ಹಂತಗಳನ್ನು ವಿವರವಾಗಿ ನೋಡೋಣ. ಕೂದಲನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ. ಕೂದಲನ್ನು ಹೆಚ್ಚು ನಯವಾಗಿರಿಸಲು ಸ್ವಲ್ಪ ನೀರು ಸಿಂಪಡಿಸಬಹುದು ಅಥವಾ ಸ್ಟೈಲಿಂಗ್ ಉತ್ಪನ್ನವನ್ನು ಹಚ್ಚಬಹುದು. ಸಿಕ್ಕುಗಳನ್ನು ತೆಗೆದುಹಾಕಿ ನಯವಾದ ಆರಂಭವನ್ನು ಖಚಿತಪಡಿಸಿಕೊಳ್ಳಲು ಕೂದಲನ್ನು ಚೆನ್ನಾಗಿ ಬ್ರಷ್ ಮಾಡಿ ಅಥವಾ ಬಾಚಿಕೊಳ್ಳಿ. ಕೂದಲನ್ನು ಮಧ್ಯದಲ್ಲಿ 2 ಸಮಾನ ಭಾಗಗಳಾಗಿ ವಿಂಗಡಿಸಿ, ಹಣೆಯಿಂದ ಕತ್ತಿನ ತುದಿಯವರೆಗೆ ಭಾಗವನ್ನು ಸಾಧ್ಯವಾದಷ್ಟು ನೇರಗೊಳಿಸಲು ಬಾಚಣಿಗೆ ಬಳಸಿ. ಕೂದಲಿನ ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು ತಾತ್ಕಾಲಿಕವಾಗಿ ಕ್ಲಿಪ್ ಮಾಡಿ. ಕ್ಲಿಪ್ ಮಾಡದ ಬದಿಯಲ್ಲಿ ಪ್ರಾರಂಭಿಸಿ, ಹಣೆಯ ಕೂದಲಿನ ರೇಖೆಯ ಬಳಿ ಕೂದಲಿನ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ಅದನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸಿ. ಮಧ್ಯದ ವಿಭಾಗದ ಮೇಲೆ ಬಲಭಾಗವನ್ನು ದಾಟುವ ಮೂಲಕ ಜಡೆ ಮಾಡಲು ಪ್ರಾರಂಭಿಸಿ. ತದನಂತರ ಮಧ್ಯದ ವಿಭಾಗದ ಮೇಲೆ ಎಡಭಾಗವನ್ನು ದಾಟಿಸಿ. ಇದು ಜಡೆಯ ಮೊದಲನೇ ನೇಯ್ಗೆಯನ್ನು ರಚಿಸುತ್ತದೆ. ಪ್ರತಿ ನಂತರದ ನೇಯ್ಗೆಗೆ ಮಧ್ಯದ ವಿಭಾಗದಲ್ಲಿ ದಾಟುವ ಮೊದಲು ಪ್ರತಿ ಹೊರವಿಭಾಗಕ್ಕೆ ಹೆಚ್ಚಿನ ಕೂದಲನ್ನು ಸೇರಿಸಿ. ಇದನ್ನು ಮಾಡಲು ತಲೆಯ ಬದಿಯಿಂದ ಕೂದಲಿನ ಸಣ್ಣ ಭಾಗವನ್ನು ತೆಗೆದುಕೊಂಡು ಸಣ್ಣ ಭಾಗವನ್ನು ಎತ್ತಿಕೊಂಡು ಜಡೆಯ ಸರಿಯಾದ ಹೊರವಿಭಾಗಕ್ಕೆ ಸೇರಿಸಿ. ಈ ಮಾದರಿಯನ್ನು ಮುಂದುವರಿಸಿ ಕೂದಲನ್ನು ಸೇರಿಸಿ ಮತ್ತು ನೀವು ಕತ್ತಿನ ಕುತ್ತಿಗೆಯನ್ನು ತಲುಪುವವರೆಗೆ ಮಧ್ಯದಲ್ಲಿ ವಿಭಾಗಗಳನ್ನು ದಾಟಿ. ಎದುರು ಭಾಗದಲ್ಲಿ ಜಡೆಯನ್ನು ಪುನರಾವರ್ತಿಸಿ. ಹೆಣೆಯುವಾಗ ಹೊರಭಾಗಗಳಿಗೆ ಕೂದಲನ್ನು ಸೇರಿಸಲು ಮರೆಯದಿರಿ. ಒಮ್ಮೆ ನೀವು 2 ಜಡೆಗಳೊಂದಿಗೆ ಕುತ್ತಿಗೆಯ ಹಿಂಭಾಗ ತಲುಪಿದಾಗ ಅವುಗಳನ್ನು ಸಣ್ಣ ಎಲಾಸ್ಟಿಕ್ ಬ್ಯಾಂಡ್ಗಳೊಂದಿಗೆ ತಾತ್ಕಾಲಿಕವಾಗಿ ಸುರಕ್ಷಿತಗೊಳಿಸಬಹುದು. ಈಗ ಬಲ ಜಡೆಯನ್ನು ತೆಗೆದುಕೊಂಡು ಎಡ ಜಡೆಯ ಮೇಲೆ ಕಟ್ಟಿಕೊಳ್ಳಿ. ಯು-ಪಿನ್ಗಳನ್ನು ಬಳಸಿಕೊಂಡು ಬಲ ಜಡೆಯ ತುದಿಗಳನ್ನು ಎಡ ಜಡೆಗೆ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವಂತೆ ಸುರಕ್ಷಿತಗೊಳಿಸಿ. ನಂತರ ಎಡ ಜಡೆಯನ್ನು ತೆಗೆದುಕೊಂಡು ಅದನ್ನು ಬಲ ಜಡೆಯ ಮೇಲೆ ಕಟ್ಟಿಕೊಳ್ಳಿ. ಯು-ಪಿನ್ಗಳೊಂದಿಗೆ ಎಡ ಜಡೆಯ ತುದಿಗಳನ್ನು ಬಲ ಜಡೆಗೆ ಹಿಡಿದಿಟ್ಟುಕೊಳ್ಳುವಂತೆ ಸುರಕ್ಷಿತಗೊಳಿಸಿ. ಇದು ಬನ್ ತರಹ ಇರುತ್ತದೆ. 2 ಜಡೆಗಳನ್ನು ದಾಟಿದ ನಂತರ ಮತ್ತು ಸುರಕ್ಷಿತವಾಗಿ ಪಿನ್ ಮಾಡಿದ ನಂತರ ಯಾವುದೇ ಸಡಿಲವಾದ ವಿಭಾಗಗಳನ್ನು ದೃಢೀಕರಿಸಲು ಅಥವಾ ದೂರಕ್ಕೆ ಹಾರಲು ಹೆಚ್ಚುವರಿ ಯು-ಪಿನ್ಗಳನ್ನು ಬಳಸಿ. ಶೈಲಿಯನ್ನು ಹೊಂದಿಸಲು ನೀವು ಹೇರ್ ಸ್ಪ್ರೇ ಅನ್ನು ಸಹ ಮಾಡಬಹುದು. ನೀವು ವೈಯಕ್ತಿಕ ಟಚ್ ಸೇರಿಸಲು ಬಯಸಿದರೆ ಜಡೆಯನ್ನು ಅಲಂಕಾರ ಮಾಡಿ. ನೀವು ಡಬಲ್ ಡಚ್ ಅಪ್ಡೋ ಬ್ರೇಡನ್ನು ಪೂರ್ಣಗೊಳಿಸಿದ್ದೀರಿ. ನಿಮ್ಮ ಸುಂದರವಾಗಿ ಹೆಣೆಯಲ್ಪಟ್ಟ ಕೇಶವಿನ್ಯಾಸವನ್ನು ಆನಂದಿಸಿ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಇವನ್ನು ಮಾಡುವ ರೀತಿಯನ್ನು ಕಲಿತಿದ್ದೇವೆ: ಅಂಡರ್ ಬ್ರೇಡ್ ಮಾಡುವ ವಿಧಾನ, ಓವರ್ ಬ್ರೇಡ್ ಮಾಡುವ ವಿಧಾನ, 5 ಕಾಲಿನ ಬ್ರೇಡ್ ಅನ್ನು ಮಾಡುವ ವಿಧಾನ ಹಾಗೂ ಡಬಲ್ ಡಚ್ ಬ್ರೇಡ್ ಅಪ್ಡೋವನ್ನು ಮಾಡುವ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.